ಗುಡ್ ಮಾರ್ನಿಂಗ್ ಫ್ರಮ್ ಗುರ್ದುಮ್. ನಾವು 5-5:30ಗೆ ಎಚ್ಚರ ಆಗ್ಬಿಟ್ಟಿತ್ತು. ಎದ್ದು ಇವ್ರು ನೋಡಿ ನಮ್ಮ ಟ್ರಕ್ ಲೀಡ್ ಕಾಫಿ ಕುಡಿತಾವ್ರೆ. ಇಲ್ಲೆಲ್ಲ ಒಬ್ಬರು ವಾಶ್ ಮಾಡ್ತಾವ್ರೆ. ತುಂಬ ಮಳೆ ಇದೆ, ಕಂಟಿನ್ಯೂಸ್ ಮಳೆ. ಎಲ್ಲ ತಿಂಡಿ ತಿಂದು ಕಾಫಿ ಕುಡಿದು, ಟೀ ಸಿಕ್ಕಿಲ್ಲ, ಕಾಫಿ ಅಂತೂ ಎಲ್ಲೂ ಕುಡ್ದಿಲ್ಲ ಬಿಡಿ ಇದರಲ್ಲಿ. ರಾತ್ರಿ ನೋಡಿ ನಮ್ಮದು ಊಟದ ಹಾಲು, ಐ ಥಿಂಕ್ ಡೈನಿಂಗ್ ಹಾಲು, ಡಿಸ್ಕಷನ್ ಹಾಲು, ಇಲ್ಲಿವರೆಗೂ ನೋಡಿರೋದ್ರಲ್ಲಿ ಬೆಸ್ಟ್ ಡಿಸ್ಕಷನ್ ಹಾಲ್ ಇದು. ಇಂಟ್ರೆಕ್ ಕ್ಲಬ್ ಅಂತ ಐ ಥಿಂಕ್ ಬೆಂಗಳೂರಲ್ಲಿದೆ. ಯಾರಾದರೂ ಲೈಕ್ ಮೈಂಡೆಡ್ ಪೀಪಲ್ಸ್ ಟು ಕನೆಕ್ಟ್, ಟ್ರೆಕ್ಕಿಂಗ್ ಗ್ರೂಪು, ಸಮ್ಮರ್ ಕ್ಯಾಂಪ್ಸ್ ಮಾಡ್ತಾರೆ ಇವರು. ನೋಡ್ರಿ ಜಾನಿ, ಹಾಂಚಾ ಟಾಪ್, ಎಲ್ಲ ರೆಡಿಯಾಗಿ ಬರ್ತಾವ್ರು ನೋಡಿ ನಮ್ಮ ತಂಡದ ಸದಸ್ಯರಾದ ಮುರಳಿ, ಮನೋಜ್, ಎಲ್ಲ ಟೀಮ್ ರೆಡಿ ಇದ್ದಾರೆ ಗುರ್ದುಮ್ ಬಿಡೋಕ್ಕೆ. ಇಲ್ಲಿ ಸ್ವಲ್ಪ ಶಾಪಿಂಗ್ ಎಲ್ಲ ಮಾಡ್ಕೊಂಡ್ವಿ. ಸೊ ನಮ್ಮ ಕಡೆಯಿಂದ ಅವ್ರಿಗೊಂದು ಹೆಲ್ಪ್ ಆದಂಗೆ ಆಗ್ಬೇಕಲ್ಲ. ಸಿಟೀಲಿ ತೊಗೊಂಡ್ರೆ ಅಲ್ಲಿರೋರು ಬೇರೆ ಕಂಡೀಷನ್ ಇರುತ್ತೆ, ಇಲ್ಲಿ ನಮ್ಮ ಕಡೆಯಿಂದ ಒಂದು ಹೆಲ್ಪ್ ಆದಂಗೆ ಅಷ್ಟೇ. Good morning. All good. Perfect. No. Thank you so much. ಸ್ಟೇ ಅಂತೂ ತುಂಬ ಚೆನ್ನಾಗಿತ್ತು. ಬೆಡ್ ಎಸ್ಪೆಷಲಿ ನಮ್ಮ ಮಿಲನ್ ದಾಜು ಬೈ ಕಂಪ್ಲೀಟ್ ರೆಡಿ ಇದ್ದಾರೆ ಫುಲ್ ಟೀಮ್ನ ಕರ್ಕೊಂಡು ಹೋಗೋಕ್ಕೆ. ಬೆಳಗ್ಗೆನೇ ಅರ್ಲಿ ಮಾರ್ನಿಂಗ್ ಒಬ್ಬರನ್ನ ಕರ್ಕೊಂಡು ಹೋಗಿದ್ದಾರೆ ಇಬ್ಬರು. ಓಕೆ, ಐ ಥಿಂಕ್ ನೆಕ್ಸ್ಟ್ ಮಳೆ ತುಂಬ ಇರೋದ್ರಿಂದ ಇನ್ನೊಂದು 3 ಅವರ್ ನಾವು ಜರ್ನಿ ಜಸ್ಟ್ ವಾಕಿಂಗ್ ನಿಧಾನಕ್ಕೆ ಹೋಗ್ಬೇಕು. ಇನ್ನೇನು ಫೈನಲ್ಲು ಎಲ್ಲ ಮುಗಿದಿದೆ. ವಿತೌಟ್ ಎನಿ ಇಶ್ಯೂ ಇಲ್ದಂಗೆ ಸೇಫಾಗಿ ರೀಚ್ ಆದರೆ ಸೇಫಿಗೆ ಅದೇ ನಮ್ಮ ಮತ್ತೆ ನೆಕ್ಸ್ಟ್ ಸೇಫಿಲ್ಲಿ ಸಿಗೋಣ. ಮಧ್ಯದಲ್ಲಿ ಏನಾದರೂ ಇದ್ದರೆ ಅಪ್ಡೇಟ್ ಕೊಡ್ತೀನಿ. ನೋಡಿ, October 4th ಆಗಿರೋ ಲ್ಯಾಂಡ್ಸ್ಲೈಡ್. ನಾವು ಬರೋಕ್ಕೆ ಮುಂಚೆ ಒನ್ ವೀಕ್ ಅಲ್ಲ, ಆಲ್ಮೋಸ್ಟ್ 2-3 ವೀಕ್ಸ್ ಮುಂಚೆ ಆಗಿರೋ ಲ್ಯಾಂಡ್ಸ್ಲೈಡ್ ಇದು. ಒಂದು 20 ದಿನದ ಮುಂಚೆ ಆಗಿರುವಂಥ ಲ್ಯಾಂಡ್ಸ್ಲೈಡ್ ಇದು. ಎಷ್ಟು ದೊಡ್ಡ ಬಂಡೆ ಬಂದಿದೆ. ಪಕ್ಕದಲ್ಲಿ ಇಲ್ಲೊಂದು ಮನೆ ಇದೆ. ನೋಡಿ, ಹಂಗೆ ಸ್ವಲ್ಪ ಮುಂದೆ ಬಂದರೆ ಅದೇನಲ್ಲಾಗಿದೆಯಲ್ಲ ಲ್ಯಾಂಡ್ಸ್ಲೈಡು, ಪಕ್ಕದಲ್ಲೇ ಒಂದು ಡಿಸ್ಟ್ರಿಕ್ಟ್ ಸ್ಕೂಲ್ ಇದೆ. ಸ್ಕೂಲ್ ಡಿಸ್ಟ್ರಿಕ್ಟ್ ಸ್ಕೂಲ್ ಬೋರ್ಡ್ ಗುರ್ದುಮ್. ನೋಡಿ ಹೆಂಗಿದೆ ಸಿಂಗಲಿಲ್ಲ ನ್ಯಾಷನಲ್ ಪಾರ್ಕ್ನ ಮಳೆಗೆ ಫುಲ್ಲು ರಭಸದಿಂದ
2-3 ದಿನ ಸುರಿದಿರೋ ಮಳೆಗೆ ಫುಲ್ ವ್ಯಾಲಿಯಲ್ಲಿ ನಡ್ಕೊಂಡು ಹೋಗ್ತಾ ಇದ್ದೀವಿ. ಏನು ಎಕ್ಸ್ಪೀರಿಯನ್ಸ್ ಒಳ್ಳೆ ಇದು, 8 ಟೈಮ್ ಎಕ್ಸ್ಪೀರಿಯನ್ಸ್ ಒಂದೇ ಟ್ರೆಕ್ಕಲ್ಲಿ ಇಷ್ಟೆಲ್ಲ. ಕಾಡಿನ ಆ್ಯಂಡ್ ಸೈಡ್ ಆಗಿರೋದು ಇದು ಐತಿಗೆ ಅವು ಈ ಕಡೆಯಿಂದ ಹಾಕೊಂಬಂದ್ರೆ ಹಾಕೊಂಬರೇ ಫಸ್ಟ್ ಡೇ ಅಲ್ಲಿಂದ ಸ್ಟಾರ್ಟ್ ಮಾಡಿದ್ವು, ಅಲ್ಲಿಗೆ ರಿಟರ್ನ್ ಬಂದಿದ್ದಾಯ್ತು. ಇವಾಗ ಫಸ್ಟ್ ಡೇ ಸ್ಟಾರ್ಟ್ ಮಾಡಿದ್ದು ಬ್ರಿಡ್ಜಿಂದ ಬಂದು ಈ ರೂಟಲ್ಲಿ ಹೋಗಿದ್ದು, ಇವಾಗ ಈ ಕಡೆಯಿಂದ ರಿಟರ್ನ್ ಬ್ಯಾಕ್. ಫಸ್ಟ್ ಡೇ ಹೋದಾಗ ಹೆಂಗೆ ಫುಲ್ಲು ಬಿಸಿಲಿತ್ತು, ಇವತ್ತು ನೋಡಿ ಹೆಂಗಿದೆ ಫುಲ್ಲಾಗಿ. ಶ್ರೀಕೋಲಾ ಬೀಚ್. What happened? Tu bet tak ya dari tikla. One circle. I know sir, use the ಒಂದು ಸರ್ಕಲ್ ಕಂಪ್ಲೀಟ್ ಮಾಡಿದ್ದೀವಿ. ಎಲ್ಲಿಂದ ಸ್ಟಾರ್ಟ್ ಮಾಡಿದ್ವೋ ಶ್ರೀಕೋಲಾ ಬ್ರಿಡ್ಜ್ ಅಲ್ಲಿಗೆ ಬಂದು ಮುಟ್ಟಿದ್ದೀವಿ. ನೋಡಿ ಹೋಗೋವಾಗ ಹೆಂಗೆ ಹರಿತಾ ಇತ್ತು, ಜಸ್ಟ್ 5-6 ಡೇಸಲ್ಲಿ ಫುಲ್ ಚೇಂಜ್ ಆಗಿದೆ. ಫೈನಲಿ ಒಂದು ರೌಂಡ್ ಕಂಪ್ಲೀಟ್ ಮಾಡಿದ್ದೀವಿ. Finally, we reached Sepi, our base camp. Surendaji! Finally, we reached. Thank you for all your support. Thank you. ನೋಡಿ ಫೈನಲಿ ನಾವು ಬಂದು ತಲುಪಿದ್ದೀವಿ. ಎಲ್ಲಿಂದ ಬೇಸ್ ಕ್ಯಾಂಪ್ ಸ್ಟಾರ್ಟ್ ಮಾಡಿದ್ವು ಅಲ್ಲಿಂದ. ಹೋಗೋವಾಗ ಮಳೆನೂ ಇರಲಿಲ್ಲ, ಇವಾಗ ನೋಡಿ ಸೇಮ್ ಇದೆ. ಕಿವಿ ಫ್ರೂಟ್ ತೋರಿಸಿದೆ. ಸೇಪಿ ಬೇಸ್ ಕ್ಯಾಂಪ್ಗೆ ಲಾಸ್ಟ್ ಬಾಯ್. ಎಲ್ಲಿ ಇಲ್ಲ ಊಟಕ್ಕೆ ಫೈನಲ್ ಊಟ.
ಎಲ್ಲ ಗಾಡಿಗಳು ರೆಡಿಯಾಗಿದೆ. 3 ಗಾಡಿ. ನಮ್ಮ ಬ್ಯಾಚ್ ಟೀಮ್ ಹೈ ಆಲ್ಟಿಟ್ಯೂಡ್ ಟೀಮ್ ಇವಾಗ ನಮ್ಮದು. ನಮ್ಮ ಟೀಮ್ ಯಾವ ಟೀಮ್ ಇವಾಗ? ಹೈ ಆಲ್ಟಿಟ್ಯೂಡ್ ಟೀಮ್ ಇವಾಗ. ಕಂಪ್ಲೀಟೆಡ್ ಸಕ್ಸಸ್ಫುಲಿ ಹೈ ಆಲ್ಟಿಟ್ಯೂಡ್ ಟೀಮ್. ನಾವು ಹೈ ಆಲ್ಟಿಟ್ಯೂಡ್ ಟೀಮ್. ಅಯ್ಯೋ ಕಂಪ್ಲೀಟ್ ಮಾಡಿದ್ದೀವಿ ನೋಡಪ್ಪ. ಬಾಯ್ ಬಾಯ್ ಬಾಯ್. बाहेर काही मोठीची आणि क्वालिटी बडा पडची पडची. ರಾತ್ರಿ ಬಂದು ಉಳ್ಕೊಂಡಿದ್ದು ರೂಮು. ಇವತ್ತು ಬೆಳಗ್ಗೆ 7:15ಗೆ ಚೆಕ್ಔಟ್ ಮಾಡ್ತಾಯಿದ್ದೀವಿ. ಹೋಟೆಲ್ ಸಬೇರಾ. ಒಳ್ಳೆ ಫೈನಲಿ ಮುಗಿಸ್ತಾ ಇದ್ದೀವಿ. ಗೋಯಿಂಗ್ ಬ್ಯಾಕ್ ಟು ಬ್ಯಾಂಗ್ಳೂರ್ ಲೈಫ್. ಇವತ್ತು ನವಂಬರ್ 1. ಎಲ್ಲರಿಗೂ ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳನ್ನ ಹೇಳ್ತಾ ಇವತ್ತಿಂದು ಎಪಿಸೋಡ್ನ ಮುಗಿಸ್ತೀನ ಇಲ್ವಾ ನೋಡೋಣ. ನೋಡಿ, ಇದೇ ನಮ್ಮ ಸ್ಟೇ ಆಗಿದ್ದು ಹೋಟೆಲ್ ಸಬೇರಾ, ಸಿಲಿಗುರಿಲಿ ಮಾಡಿರೋದು. ಎಲ್ಲ ರೆಡಿ ಇದೆ. ಟೈಮು ಆಲ್ಮೋಸ್ಟ್ 7:50. ರಸಗುಲ್ಲ ನೋಡಿ, ತಿಂಡಿಗೆ ನಿಲ್ಸಿದ ಕಡೆ ರಸಗುಲ್ಲ ಮಾತ್ರ ಸಾಕಾಗಿದೆ. ಇದು ಎಲ್ಲ ಪೂರಿ, ಸಮೋಸ, ರಸಗುಲ್ಲ. ಬಗ್ದೋದ್ರ ಏರ್ಪೋರ್ಟ್ ಹತ್ರ. ಫ್ಲೈಟಲ್ಲಿ ನಮಗೆ ಸಿಕ್ಕಿರೋ ವೆಜ್ ಮತ್ತು ನೆಟ್ಫ್ಲಿಕ್ಸ್ ಸಿಕ್ಕಿದೆ. ಮಾನಸಿಗೆ ಸಿಕ್ಕಿರೋದು ಸನಾತನ್ ವೆಜ್ ಬಿರಿಯಾನಿ. ವೆಜ್ ಬಿರಿಯಾನಿ ಇದರಲ್ಲೊಂದು ಇಂಟ್ರೆಸ್ಟಿಂಗ್ ಏನೋ ಗೇಮ್ ಇದೆ ನೋಡಿ. ಸ್ಪಾಟ್ ದ ವರ್ಡ್ಸ್ ಲಿಸ್ಟೆಡ್ ಬಿಲೋ ವಿತ್ ಕ್ಲಿಯರ್ ಸೆನ್ಸಿಟಿವಿಟಿ ಲೆಫ್ಟ್ ಟು ರೈಟ್ ಕರೆಕ್ಟ್ಲಿ. ಕರೆಕ್ಟ್ ಫ್ಲಾಗ್ ಸೀಟ್ಸ್ ಎಲ್ಲ ಅದೇ ಇದು ಅಷ್ಟೇ. ತಾಯ್ನಾಡಿಗೆ ಬಂದು ತಲುಪಿದ್ದೇವೆ. ಕೆಂಪೇಗೌಡ ಇಂಟರ್ನ್ಯಾಷನಲ್ ಏರ್ಪೋರ್ಟ್. ಅನೌನ್ಸ್ಮೆಂಟ್. ಎಲ್ಲರಿಗೂ ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳು.